ಸಿನಿಮಾ ಅದು ಒಂದು ಈಗ ಕ್ಷಣೇ ಸರ್ ನೋಡಿ ಒಂದು ಮಾತು ಹೇಳಿದ್ರು 90 ವರ್ಷ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ 60 ವರ್ಷ ದ್ವಾರಕೀಶ್ ಅವರಿದ್ದರು. ಆಗ ಬರ್ತಾ ಇದ್ದಂಥ ನಟರು ಕಲಾವಿದರೆಲ್ಲರೂ ಕೂಡ ತಮ್ಮನ್ನ ತಾವು ಸಿನಿಮಾ ರಂಗಕ್ಕೆ ಮುಡಿಪಾಗಿಟ್ಕೊಳ್ತಿದ್ರು. ಒಬ್ರು 45 ವರ್ಷ, 60 ವರ್ಷ, 30 ವರ್ಷ, 25 ವರ್ಷ, 106 ಸಿನಿಮಾಗಳು ಮಾಡಿದ್ದೀವಿ ಅಂತ. ಈಗ ಸ್ಯಾಂಡಲ್ವುಡ್ನಲ್ಲಿ ಏನಾಗಿದೆ, ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಇವತ್ತು ಬಂದವ್ರು ನಾಳೆ ಅಲ್ಲಿ ಸಿನಿಮಾ ರಂಗದಲ್ಲಿ ಇರ್ತವ್ರಲ್ವೋ ಗೊತ್ತೇ ಆಗೋದಿಲ್ಲ. ಅಂದ್ರೆ ಅವತ್ತಿನ ಸಿನಿಮಾ ರಂಗಕ್ಕೂ ಇವತ್ತಿನ ಸಿನಿಮಾ ರಂಗಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಅವತ್ತು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸ್ಪಷ್ಟ ಸಂದೇಶ ಇರ್ತಾ ಇತ್ತು. ಯಾವುದೋ ಒಂದು ಸಿನಿಮಾ ಮಾಡೋದು ಒಂದು ಸ್ಪಷ್ಟ ಸಂದೇಶ ಇರ್ತಾ ಇತ್ತು. ಆದರೆ ಇವತ್ತು ಸಿನಿಮಾಗಳಲ್ಲಿ ಏನು ಸಂದೇಶ ಕೊಡ್ತೇವೆ ಅಂತಂದರೆ, ಯಾರಾದರೂ ಮಾಧ್ಯಮದವ್ರು ಏನಾದರೂ ಪ್ರಶ್ನೆ ಮಾಡಿದ್ರೆ ನಾವು ಸಂದೇಶ ಕೊಡೋದಕ್ಕಲ್ಲ, ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಮಾಡೋದು ಅಂತ ಹೇಳ್ತಾರೆ. ಯಾಕೆ ಅವಾಗ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಲಿಲ್ಲ, ಈಗ ಹಂಸಲೆ ಎಂಟರ್ಟೈನ್ಮೆಂಟ್. ಕನ್ನಡ ಚಿತ್ರರಂಗದ ಮೊದಲ ಶೋಮ್ಯಾನ್ ಅಂದರೆ ಅದು ನಮ್ಮ ಪ್ರೀತಿಯ ದ್ವಾರಕೀಶ್ ಸರ್ ಅವರು. ಎಲ್ಲ ಪರಭಾಷಿಗರು ಕೂಡ ನಮ್ಮ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಮಾಡಿದಂಥ ಮೊದಲನೇ ವ್ಯಕ್ತಿ ಅವರೆಲ್ಲರೂ ಮೊದಲುಗಳು. ಅಂದರೆ ಹಿಟ್ ಹೈ ಬಡ್ಜೆಟ್ ಸಿನಿಮಾಗಳು ಮಾಡಿದ್ರಲ್ಲಿ ಅವರೇ ಮೊದಲು, ಮಲ್ಟಿ ಸ್ಟಾರ್ ಸಿನಿಮಾಗಳಲ್ಲಿ ಮಾಡಿದ್ರಲ್ಲೂ ಅವರೇ ಮೊದಲು, ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಹೇಳಿದ್ದು 4 ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಮಾಡಿದ್ದು ಅವರೇ ಮೊದಲು. ಲಂಡನ್ನಲ್ಲಿ ಮೊದಲನೇ ಬಾರಿ ಆಡಿಯೋ ಮಿಕ್ಸಿಂಗ್ ಮಾಡಿಸಿದ್ದು ಕೂಡ ಅವರೇ ಮೊದಲು. ಹೀಗೆ ಕನ್ನಡಕ್ಕೆ ಹಲವು ಮೊದಲುಗಳನ್ನು ತಂದುಕೊಟ್ಟಂಥ ಮೊದಲನೇ ಸಾಧಕ ನಮ್ಮ ದ್ವಾರಕೀಶ್ ಸರ್ ಅವರು. ಆ್ಯಂಡ್ ಅತ್ಯುತ್ತಮ ನಟರು ಸಹ, ನಮ್ಮನ್ನೆಲ್ಲ ಸದಾ ನಗಿಸ್ತಾ, ಜೊತೆಗೆ ಅವರ ಅಭಿನಯದ ಮೂಲಕ ಎಮೋಷ್ನಲ್ ಆಗಿ ನಮ್ಮನ್ನು ಅಳಿಸ್ತಾ, ಇವತ್ತು ಅವರ ಅಗಲಿಕೆಯಿಂದ ನಮ್ಮನ್ನು ನಿಜವಾಗ್ಲೂ ಅವರು ಅಳಿಸ್ಬಿಟ್ಟು ಹೋಗಿದ್ದಾರೆ. ಆದರೆ ಅಂಥ ಮೇರು ಕಲಾವಿದರಿಗೆ ಸಾವಿಲ್ಲ. ಅವರು ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿ ಇದ್ದೇ ಇರ್ತಾರೆ. ನಮಸ್ಕಾರ ಸರ್. ಆಗಲೇ ಪ್ರಶ್ನೆ ಕೇಳಿದೆ, ಅದ್ರ ಬಗ್ಗೆ ನಿಮ್ಮಿಂದ ಉತ್ತರ ನಾನು ಬಯಸ್ತೀನಿ. ಏನು ಹೇಳ್ತೀರಿ ಅಂತ ನಿರೀಕ್ಷೆ ಕೂಡ ನನಗೆ ಒಂದು ಕುತೂಹಲ ಇದೆ. ಏನು ಹೇಳ್ತೀರಿ, ಅವತ್ತಿನ ಸಿನಿಮಾ ರಂಗಕ್ಕೂ ಇವತ್ತಿನ ಸಿನಿಮಾ ರಂಗಕ್ಕೂ ಅಜಗಜಾಂತರ ವ್ಯತ್ಯಾಸ? ಇಲ್ಲ, ಅವತ್ತು ಸಿನಿಮಾನೇ ಅವರ ಉಸಿರಾಗಿತ್ತು. ಈಗ ಉದಾಹರಣೆಗೆ ಆಗ ನೀವು ರವಿಚಂದ್ರನ್ ಅವರು ಮಾತಾಡೋದು ಕೇಳಿದ್ದೀರಾ, ಅವ್ರು ನನ್ನ ಪಾರ್ಟ್ ಆಫ್ ಮೈ ಲೈಫ್ ಅಂತ ಹೇಳಿದರು. ನಾನು ಬೆಳಿಗ್ಗೆ ಜಯಪ್ರಕಾಶ್ ಶೆಟ್ಟರ್ ಮಾತಾಡ್ತಾ ಹೇಳಿದ್ದೆ, ದ್ವಾರಕೀಶ್ ಅವರು ಅನದರ್ ವರ್ಷನ್ ಆಫ್ ರವಿಚಂದ್ರನ್ ಅಂತ. ಶೋಮ್ಯಾನ್ ಆಗಲಿ, ಛಲವಾದಿ ಆಗಲಿ, ಹಠವಾದಿ ಆಗಲಿ, ಕನಸುಗಾರ, ಇದೆಲ್ಲವೂ ಅವರು ಕೂಡ ಆಗಿದ್ರು. ನೋಡಿ, ಇಬ್ಬರದ್ದು ಇದೇನೆಂದರೆ, ಅವರು ಸಿನಿಮಾ ಬಿಟ್ಟು ಬೇರೆ ಉದ್ಯಮಕ್ಕೆ ಕೈ ಹಾಕಲೇ ಇಲ್ಲ. ಯಾಕೆ ಅವರನ್ನು ಉದ್ಯಮ ಅಪ್ಪಿಕೊಂಡಿದೆ, ಹಿಡಿದಿದೆ ಅಂದರೆ, ಅವರು ಗೆದ್ದರೂ ಸಿನಿಮಾ ಇಂಡಸ್ಟ್ರಿ ಇರ್ತಾರೆ, ಸೋತರೂ ಫಿಲ್ಮಿ. ಆಗ ಅವರು ಮನೆ ಮಾರಾಟ ಬಗ್ಗೆ ಹೇಳಿದರು ದ್ವಾರಕೀಶ್ ಅವ್ರದ್ದು. ಅವ್ರು ಏನು ಚಿಂತೆ ಮಾಡಿರಲಿಲ್ಲ. ಆದರೆ ಆ ಕಾಲದಲ್ಲಿ ಅವರು ಆ ಮನೆ ಮಾರಾಟ ಮಾಡಿದ್ದು ಭಾಳ ದೊಡ್ಡ ಸುದ್ದಿಯಾಗಿತ್ತು. ಇಡೀ ಉದ್ಯಮ ಅದನ್ನು ಮಾತಾಡ್ತಾಯಿದ್ದು, ಆ ಮನೆ ಮಾರಾಟ ಮಾಡಬಾರ್ದಿತ್ತು. ಸಿ ಅಶ್ವಥ್ ಅವರ ಮನೆ ಎದುರುಗಡೆ ಇದ್ದ ಮನೆ ಭಾಳ ದೊಡ್ಡ ಮನೆ ಅದು. ಆದರೆ ಅವರು ಅದರ ತಲೆ ಕೆಡಿಸ್ಕೊಂಡಿಲ್ಲ. ಇವನ್ ಮಡ್ರಾಸಲ್ಲಿ ಕೂಡ ಅವ್ರ ಮನೆ ಇತ್ತು, ಅದು ಕೂಡ ಮಾರಾಟ ಮಾಡಿದರು. ಅದನ್ನು ಅವರು ಇಶ್ಯೂನೇ ಮಾಡ್ತಿರ್ಲಿಲ್ಲ, ಯಾವತ್ತು ಹೇಳ್ತಾನೇ ಇರಲಿಲ್ಲ, ನಾನು ಮನೆ ಮಾರಾಟ ಮಾಡಿ ಸಿನಿಮಾ ಮಾಡಿದ್ದೆ, ಲಾಸ್ ಆಯಿತು. ಇವತ್ತು ದ್ವಾರಕೀಶ್ ಅವರ ಇಷ್ಟು ದೊಡ್ಡ ಜರ್ನಿಯನ್ನು ನೀವು ಲೆಕ್ಕ ಹಾಕಿದರೆ, ಅವರು ಎಷ್ಟು ಕೋಟಿ ಸಂಪಾದನೆ ಮಾಡಬೇಕಾಗಿತ್ತು, ಎಷ್ಟು ಆಗರ್ಭ ಶ್ರೀಮಂತರಾಗಿರಬೇಕಿತ್ತು. ಅದಾಗಿಲ್ಲ ಅಂದರೆ ಅವ್ರು ಮತ್ತೆ ಉದ್ಯಮಕ್ಕೆ ಹಣ ಹಾಕಿದ್ರು. ಅದು ರೀಮೇಕ್ ಸಿನಿಮಾ ಇರ್ಬೋದು, ಸೊಮೇಕ್ ಇರ್ಬೋದು, ಮಕ್ಕಳನ್ನು ಹಾಕಿರ್ಬೋದು, ದೊಡ್ಡ ಸ್ಟಾರನ್ನು ಹಾಕಿದ್ದಾರೆ, ಹೊಸಬ್ರನ್ನ ಬೆಳೆಸಿದ್ದಾರೆ, ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಾರೆ. ಅಲ್ಲಿ ಅವರು ನಾನು ಹಣ ಮಾಡೋದಾದ್ರೆ ಬರೀ ಹೀರೋಗಳನ್ನು ದೊಡ್ಡವರನ್ನೇ ಹಾಕೊಂಡು ಮಾಡಬೇಕಂತ ಅವ್ರು ಕೇಳಿದ್ರೆ ಯಾರು ಬೇಕಾದ್ರೂ ಕಾಲ್ ಶೀಟ್ ಕೊಡ್ತಿದ್ರು. ಅದಲ್ಲ ಅವ್ರದ್ದು. ಅದು ನಿಮ್ಮ ಪ್ರಶ್ನೆಗೆ ಉತ್ತರ. ಬಹುಶಃ ಅಂದಿನ ಉದ್ಯಮಕ್ಕೂ ಇವತ್ತಿನ ಉದ್ಯಮಕ್ಕೂ ಲೆಕ್ಕಾಚಾರಗಳು ಹೇಗೆ ಬದಲಾಗ್ತಾ ಇದೆ. ಒಬ್ಬ ಪ್ರೊಡ್ಯೂಸರ್ ಲಾಭ ಮಾಡಿದ ಕೂಡಲೇ ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅದನ್ನು ರೀಇನ್ವೆಸ್ಟ್ ಮಾಡ್ತಾರಾ, ಅಥವಾ ಬೇರೆ ಕಡೆಗೆ ಹೋಗ್ತಾರಾ, ಅಥವಾ ಹೊಸೊಬ್ಬರನ್ನ ಹಾಕೊಂಡು ಇನ್ನೊಂದು ಸಿನಿಮಾ ಮಾಡುವ ಒಂದು ಮನಸ್ಸು ಮಾಡ್ತಾರಾ? ಬಹುಶಃ ಇದೆಲ್ಲ ಒಂದು ಎಲ್ಲವೂ ಅದಕ್ಕೆ ಏನೋ ಉತ್ತರ ಅಂತ ನಾನು ಭಾವಿಸ್ತೀನಿ. ಆ ದಿನಗಳಲ್ಲಿ
ಪ್ರಪಂಚದಲ್ಲಿ ತುಂಬ ಜನ ಹುಡ್ತಾರೆ, ತುಂಬ ಜನ ಸಾಯ್ತಾರೆ. ಬದುಕು ಅನ್ನೋದೊಂದು ಅವಕಾಶ. ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ, ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೊತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ. ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನೋ ಒಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ಥರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ. ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು. ಇದು ನೋಡಿದಾಗೆಲ್ಲ ಭಾಳ ಸ್ಫೂರ್ತಿಯಾಗುತ್ತೆ. ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ, ಅಂದರೆ ಬದುಕೇ ಅವಕಾಶ, ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು. ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳಿಸ್ಕೊಡ್ಬೇಕು, ಅಷ್ಟೇ ಹೇಳ್ಬೇಕು. ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸುತ್ತೆ. ಥ್ಯಾಂಕ್ ಯು.